ಒಬ್ಬ ಸೈನಿಕನ ಮನೆ ಫ್ಯಾಮಿಲಿಗೆ ಸೆಕ್ಯೂರಿಟಿ ಇಲ್ಲ, ಸೇಫ್ಟಿ ಇಲ್ಲ ಸ್ಟೇಟ್ ಒಳಗೆ. ಅಂದ್ರೆ ನಾವು ಇಲ್ಲಿ ಗಡಿ ಒಳಗೆ ನಾವು ಕಾಸ್ಟ್ಯೂಷನ್ ಮಾಡ್ಬೇಕಾಗುತ್ತಾ ಹೇಳಿ ಪೊಲೀಸರು. ಸೈನಿಕನಿಗೆ ಈ ತರ ಇಲ್ಲ ಅಂದ್ರೆ ಯಾವನಿಗೆ ಸೇಫ್ಟಿ ಕೊಡ್ತೀರಿ ನೀವು? ಎಲ್ಲರೂ ಹೊಟ್ಟೆಪಾಡಿಗೆ ಬರ್ತಿರೋ ಜನ ನಿಮ್ಗೆ ಇದೇ ಹೆಚ್ಚಾಗೋಯ್ತಾ? ಈಗ ತಿರುಪತಿಗೆ ಹೋಗ್ತೀರಿ, ಯಾರು ಅಂತ ಎಣ್ಸ್ಬಿಟ್ಟು ಒಳಗಡೆ ಬಿಡ್ತಾರ ನಿಮಗೆ? ಏನ್ರ ಯಜಮಾನ್ರೆ, ಏನ್ರ ಯಜಮಾನ್ರೆ, ಮಂಜುನಾಥ ಸ್ವಾಮಿಗೆ ಹೋಗ್ತಾರೆ, ಎಲ್ಲಾರು ಎಣ್ಸ್ಬಿಟ್ಟು. ಪ್ರೀತಿಯ ವೀಕ್ಷಕರೇ, ನಿಮ್ಮೆಲ್ರಿಗೂ ನಮಸ್ಕಾರ. ನಾನು KJ ಹಳ್ಳಿ ಸುರೇಶ್. ಸ್ನೇಹಿತರೆ, ಜಾತಿ 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 ನಾವೆಲ್ಲ ಹೇಳ್ತೀವಿ, ಏನ್ ಜಾತಿ ಎಲ್ಲಿದೆ ರೀ, ಎಲ್ಲ ಈ 21ನೇ ಶತಮಾನದಲ್ಲಿ ಏನಿದೆ, ಎಲ್ಲ ಒಂದೇ, ಏನು ಬರೀ ಹಳೆ ಕಾಲದ್ದೇ ಹೇಳ್ತೀರಾ, ಈಗೆಲ್ಲ ಬದಲಾವಣೆ ಆಗಿದೆ, ಹಾಗಾಗಿದೆ ಹೀಗಾಗಿದೆ ಅಂತ ಹೇಳ್ತೀವಿ. ಆದ್ರೆ ಏನು ಬದಲಾವಣೆ ಆಗಿಲ್ಲ. ಕೆಲವು ಪ್ರಕರಣಗಳನ್ನ ಪ್ರತಿದಿನ ನೋಡಿದಾಗ ನಾವಿನ್ನೂ ಮನುಷ್ಯರಾಗಿಲ್ಲ ಅಂತ ಅನ್ಸುತ್ತೆ. ಆಮೇಲೆ ಇತ್ತೀಚೆಗೆ ಒಂದು ವಿಚಾರ ಬಂತು ಮುನ್ನೆಲೆಗೆ, ರಿಸರ್ವೇಶನ್ ಹಠಾವು, ರಿಸರ್ವೇಶನ್ ತೆಗೆದಾಕ್ಬಿಡ್ಬೇಕು, ಎಲ್ಲ ಸರಿಯಾಗಿದೆ, ಸಮಸ್ಯೆ ಹಾಗೆ ಹೀಗೆ ಅಂತ. ಸೊ ಸಮಾಜವನ್ನು ಸರಿಯಾಗಿ ನೋಡಿಲ್ಲ ಅನ್ಸುತ್ತೆ. ಆಮೇಲೆ ನಾವೆಲ್ಲ ಪ್ರತಿಯೊಂದು ಹೇಳಿಕೆಯನ್ನ ಎಲ್ಲ ಕಡೆ ಪ್ರಚಾರ ಮಾಡ್ತೀವಿ. ಹಿಂದೂ ನಾವೆಲ್ಲ ಒಂದು, ಹಿಂದೂಗಳು ನಾವೆಲ್ಲ ಒಂದು, ಅಣ್ಣ ತಮ್ಮಂದ್ರು ಹಿಂದೂಗಳೆಲ್ಲ ಒಂದು ಕಣ್ರಿ, ನಾವೆಲ್ಲ ಒಂದು. ಹೆಂಗೆ ಒಂದು, ಹೆಂಗೆ ಒಂದು ಹೇಳ್ತೀನಿ ನೋಡಿ. ಪ್ರಕರಣಗಳು ನೋಡಿದಾಗ ನಾವು ಒಂದು ಆಗಿಲ್ಲ, ಒಂದು ಮಾಡಲ್ಲ, ತಾರತಮ್ಯದಲ್ಲೇ ಈ ಸಮಾಜವನ್ನು ಹಾಳು ಮಾಡ್ತಾ ಇದ್ವಿ. ಸಣ್ಣ ಸಣ್ಣ ಸಮುದಾಯಗಳು, ದಲಿತ ಸಮುದಾಯಗಳು ಇವತ್ತಿಗೂ ಕೂಡ ಶೋಷಣೆಯನ್ನು ಅನುಭವಿಸ್ತಿದ್ದಾವೆ. ಈ ಜಾತೀಯತೆ ಜೀವಂತವಾಗಿ ಇನ್ನೂ ಇದೆ ಅನ್ನೋದಕ್ಕೆ ಈ ಪ್ರಕರಣಗಳು ಸಾಕ್ಷಿ. ಸ್ನೇಹಿತರೆ, 2 ಪ್ರಕರಣಗಳು ಕರ್ನಾಟಕದಲ್ಲೇ ಆಗಿರುವಂತಹ ಪ್ರಕರಣಗಳು ನಮ್ಮನ್ನ ಬಹಳ ದಂಗು ಬಡಿಸುತ್ತವೆ, ಆಘಾತಕ್ಕೀಡು ಮಾಡ್ತವೆ. ನೋಡಿ, ಯಾದಗಿರಿ ಜಿಲ್ಲೆ ಸುರಪುರ ತಾಲೂಕಿನ ಶಾಖಾಪುರ ಅಲ್ಲಿ ನಡೆದ ಒಂದು ಘಟನೆ, ಆಮೇಲೆ ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ಬೆಳಲಗೆರೆ ಅಲ್ಲಿ ನಡೆದ ಘಟನೆ. ಈ 2 ಘಟನೆಗಳು, ಈ 2 ಗ್ರಾಮಗಳಲ್ಲಿ ನಡೆದ ಜಾತಿ ದೌರ್ಜನ್ಯ ನಿಜಕ್ಕೂ ಕೂಡ ಮನುಷ್ಯರಾದವರಿಗೆ ಬಹಳ ನೋವನ್ನು ಉಂಟು ಮಾಡುತ್ತೆ. ನೋಡಿ, ಮೊದಲನೇ ಪ್ರಕರಣ ಯಾದಗಿರಿ ಜಿಲ್ಲೆ ಸುರಪುರ ತಾಲೂಕಿನ ಶಾಖಾಪುರ. ಸ್ನೇಹಿತರೆ, ಈ ಒಂದು ಪ್ರಕರಣದಲ್ಲಿ ಒಂದು ಬಹಳ ನೋವಿನ ವಿಚಾರ ಏನು ಅಂದ್ರೆ, ನಾವು ಸೈನಿಕರು ಗೊತ್ತಲ್ಲ, ಸೈನಿಕರು ಅಂದ್ರೆ ಬಹಳ ಜೈ ಜವಾನ್ ಜೈ ಕಿಸಾನ್, ಗಡಿಗಳನ್ನ ಕಾಯುವ, ದೇಶದ ಗಡಿಗಳನ್ನ ಕಾಯುವ ಸೈನಿಕರಿಗೆ ನಾವು ಯಾವತ್ತೂ ಸೆಲ್ಯೂಟ್ ಹೊಡಿತೇವೆ. ಯಾಕಂದ್ರೆ ತಮ್ಮ ಪ್ರಾಣವನ್ನ ಪಣಕ್ಕಿಟ್ಟು ಹಗಲು ರಾತ್ರಿ ನಮಗೋಸ್ಕರ ಅಲ್ಲಿ ಕಾವಲು ಕಾಯ್ತಾರೆ. ಅದೇ ರೀತಿ ರೈತರು, ಮಳೆ ಬರ್ಲಿ, ಚಳಿ ಇರ್ಲಿ, ಗಾಳಿ ಇರ್ಲಿ, ತೊಂದರೆ ಆಗ್ಲಿ, ಈ ದೇಶಕ್ಕೆ ಅನ್ನ ಕೊಡ್ಬೇಕು ಅಂತೇಳಿ ಅವ್ನು ಕಷ್ಟಪಟ್ಟು ಅನ್ನ ಬೆಳಿತಾನೆ. ಈ ಇಬ್ಬರ ಬಗ್ಗೆ ಬಹಳ ಗೌರವ ನಮಗೆ ಹೆಚ್ಚು. ಆದ್ರೆ ನಮ್ಮ ವ್ಯವಸ್ಥೆ ನೋಡಿ, ಗಡಿಗಳನ್ನ, ನಮ್ಮ ದೇಶವನ್ನ ಕಾಯುವ ಸೈನಿಕನ ಕುಟುಂಬಕ್ಕೆ ರಕ್ಷಣೆ ಇಲ್ಲ. ಆ ಕುಟುಂಬಕ್ಕೇನೆ ಜಾತಿ ದೌರ್ಜನ್ಯ ಆಗಿದೆ ಅಂತಂದ್ರೆ ಏನ್ ಹೇಳ್ಬೇಕು? ಅಸ್ಸಾಂನಲ್ಲಿ ಗಡಿ ಕಾಯುವ ಸೈನಿಕ ಕರ್ನಾಟಕದಲ್ಲಿ ಈ ಯಾದಗಿರಿ ಜಿಲ್ಲೆ ಸುರಪುರ ತಾಲೂಕಿನ ಶಾಖಾಪುರದಲ್ಲಿ ಆಗಿರುವಂತ ತನ್ನ ಕುಟುಂಬದ ಮೇಲೆ ಆಗಿರುವಂತ ಜಾತಿ ದೌರ್ಜನ್ಯಕ್ಕೆ ಒಂದು ವಿಡಿಯೋ ಮಾಡಿಬಿಡ್ತಾನೆ. ನೋಡಿ ಸ್ನೇಹಿತರೆ, ಬಂಧುಗಳೇ, ನಾವು ಅಲ್ಲಿ ಶತ್ರುಗಳನ್ನ ತಡೆಯುವ ಸಲುವಾಗಿ ಮತ್ತೆ ನುಸುಳುಕೋರರು ಬರದೇ ಇರುವ ಸಲುವಾಗಿ, ನಿಮ್ಮಗಳ ನೆಮ್ಮದಿಯ ನಿದ್ರೆಗಾಗಿ ನಾವು ಹಗಲು ರಾತ್ರಿ ಯಾವುದೇ ಜಾತಿ ದೌರ್ಜನ್ಯ ನೋಡದೆ ಅಲ್ಲಿ ಕಷ್ಟಪಟ್ಟು ಸೇವೆ ಮಾಡ್ತಾ ಇದೀವಿ. ಆದ್ರೆ ನನ್ನ ಕುಟುಂಬದ ಮೇಲೆ ಜಾತಿ ದೌರ್ಜನ್ಯ ಆಗಿದೆ, ಏನ್ ಹೇಳ್ಬೇಕು? ಇದನ್ನ ನೋಡಿದಾಗ ನಮಗೆ ಕರುಳು ಕಿತ್ತು ಬರಲ್ವಾ, ಚುರುಕ್ ಅನ್ಸಲ್ವಾ? ಅವ್ರು ಹೇಳ್ತಾರೆ ಸೈನಿಕರು, ಆ ವಿಡಿಯೋ ಎಲ್ಲ ಕಡೆ ಹರಿದಾಡ್ತಿದೆ. ನಾವು ಹಂಗಾದ್ರೆ ಗಡಿಗಳಲ್ಲಿ ಜಾತಿ ತಾರತಮ್ಯ ಮಾಡೋಣ, ಹಂಗಾರೆ ಮಾಡಬಹುದಾ, ಮಾಡಕ್ಕಾಗತ್ತಾ ಅಂತ ಕೇಳಿದ್ದಾರೆ. ನನ್ನ ಹೆಸರು ಶಿವಕುಮಾರ್ ಅಂತ. ನನ್ನ ಡಿಸ್ಟಿಕ್ ಬಂದು ಯಾದಗಿರಿಯಲ್ಲಿ ಸುರಪುರ ತಾಲೂಕು ಶಖಾಪುರ ಎಂಬ ಗ್ರಾಮದಲ್ಲಿ ಏನಪ್ಪ ವಿಚಾರ ಅಂದರೆ, ನಮ್ಮ ಕುಟುಂಬ ಮನೆ ಮೇಲೆ ಹಲ್ಲೆ ಆಗಿದೆ ಮತ್ತು ಹಾಫ್ ಮರ್ಡರ್ ಅನ್ಬೋದು. ನಮ್ಮ ಅಮ್ಮನಾಳಾದ ಸಿದ್ದಮ್ಮ ತಳವಾರವರಿಗೆ ಮತ್ತು ನಮ್ಮ ಮಾಮ ಅಕ್ಕನ ಗಂಡನಾದ ದೇವಪ್ಪ ತಳವಾರವರಿಗೆ ಮನಸ್ಸಿಗೆ ಹೇಗೆ ಬರುತ್ತೆ ಆ ಥರ ಹೊಡೆದಿದ್ದಾರೆ. ರೀಸನ್ ಒಂದೇ, ತಳವಾರ್ಕಿ ಅಂತ. ಯಾಕಂದರೆ ಇಲ್ಲಿ ಒಬ್ಬ ಸೈನಿಕನ ಮನೆ ಫ್ಯಾಮಿಲಿಗೆ ಸೆಕ್ಯೂರಿಟಿ ಇಲ್ಲ, ಸೇಫ್ಟಿ ಇಲ್ಲ ಸ್ಟೇಟ್ ಒಳಗೆ. ಅಂದರೆ ನಾವು ಇಲ್ಲಿ ಗಡಿ ಒಳಗೆ ನಾವು ಕಾಸ್ಟ್ಯೂಷನ್ ಮಾಡಬೇಕಾಗುತ್ತಾ ಹೇಳಿ ಪೊಲೀಸರು. ಸೈನಿಕನಿಗೆ ಈ ಥರ ಇಲ್ಲ ಅಂದರೆ ಯಾವನಿಗೆ ಸೇಫ್ಟಿ ಕೊಡ್ತೀರಿ ನೀವು? ಅಲ್ಲಿರೋ ಜನಗಳಿಗೆ, ನಮ್ಮ ಫ್ಯಾಮಿಲಿಗೆ ಅಂತಲ್ಲ, ಬೇರೆ ಫ್ಯಾಮಿಲಿ, 100 ಫ್ಯಾಮಿಲಿಗಳು ಜಾತಿ ಮತ್ತು ದಬ್ಬಳಿಕೆ ಈ ಥರದಲ್ಲಿ ಮುಚ್ಚಿ ಹೋಗಿವೆ ಮಣ್ಣಲ್ಲಿ. ನಮ್ಮ ಸುರಪುರ ಮತ್ತು ನಮ್ಮ ಡಿಸ್ಟಿಕ್ ಯಾದಗಿರಿ ಅಂದರೆ ಶಿಕ್ಷಣದಲ್ಲಿ ಹಿಂದುಳಿದ ಜಿಲ್ಲೆ. ಅದರ ಸಲುವಾಗಿ ಎಲ್ಲ ಕಸ್ಟಡಿಗೆ ತಗೊಳ್ಳಿ. ಯಾರ್ಯಾರು ತಪ್ಪು ಮಾಡಿದ್ದಾರೆ, ಯಾರ್ಯಾರು ಹೆಸರು ಕೊಟ್ಟಿದ್ದಾರೆ, ಅವರೆಲ್ಲ ಕಸ್ಟಡಿಗೆ ತಗೊಳ್ಳಿ. ಕರೆಕ್ಟಾಗಿ ಅವರಿಗೆ ಶಿಕ್ಷೆ ಆಗಬೇಕು. ನಾನು ಇಲ್ಲಿದ್ದೀನಿ ಅಸ್ಸಾಂದಲ್ಲಿ
ಆನ್ ಡ್ಯೂಟಿದಾಗಿದ್ದೀವಿ ಸರ್. ಈ ಸಮಾಜವನ್ನೇ ಒಂದ್ ರೀತಿ ವ್ಯಂಗ್ಯ ಮಾಡೋ ತರದಲ್ಲಿ ಎಂತ ಜನಗಳು ಅನ್ನೋ ಮಾತುಗಳನ್ನು ಅವರು ಇಂಡೈರೆಕ್ಟ್ ಆಗಿ ಹೇಳ್ತಿದ್ದಾರೆ. ಕಾರಣ ಏನ್ ಗೊತ್ತಾ, ಈ ಶಾಖಾಪುರದಲ್ಲಿ ಯಾದಗಿರಿ ಜಿಲ್ಲೆಯ ಪ್ರಕರಣ, ಅಲ್ಲಿ ತೀರ್ಕೊಂಡು ಹೋಗಿದ್ದಾರೆ ಒಂದು ಕುಟುಂಬದ ಒಂದು ಸಮುದಾಯದ ಜನ ತೀರ್ಕೊಂಡು ಹೋಗಿದ್ದಾರೆ. ಆ ಒಂದು ಅಂತ್ಯ ಸಂಸ್ಕಾರ ಮಾಡೋದಿಕ್ಕೆ ದಲಿತ ಸಮುದಾಯದವ್ರು ಬಂದು ಗುಣಿಯನ್ನ ಅಗಿಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ. ಏನ್ ದಲಿತರು ಏನಾದ್ರು ಬಾಳ್ಕೊಟ್ಬಿಟ್ಟಿದಾರ, ಅಥವಾ ಏನ್ ಸಣ್ಣ ಸಣ್ಣ ಸಮುದಾಯಗಳು ನಿಮ್ಮ ಅಂತ್ಯ ಸಂಸ್ಕಾರ ಮಾಡೋದಿಕ್ಕೆ ನಾವು ಗುಂಡಿ ತೆಗಿತೀವಿ, ಪ್ರತಿದಿನವೂ ಬಂದು ಏನು ಎಲ್ಲ ಕೆಲಸಗಳನ್ನ ಮಾಡ್ತೀವಿ ಅಂತ ಏನಾದ್ರು ಇವರನ್ನ ಅಗ್ರಿಮೆಂಟ್ ಮಾಡ್ಕೊಂಡಿದಾರ? ಆತರ ಏನಾದ್ರು ಇದೆಯಾ? ಸ್ವಚ್ಛತಾ ಕಾರ್ಯ ಮಾಡೋದು, ಪೌರ ಕಾರ್ಮಿಕರ ಕೆಲಸ ಮಾಡೋದು ಅದು ದಲಿತರದೇ ಅಂತ ಏನಾದ್ರು ಫಿಕ್ಸ್ ಮಾಡಿದೀರಾ? ಮಾಡಲ್ಲಪ್ಪ, ನೀವು ತಕೊಳ್ಳಿ. ಅದನ್ನ ಮಾಡ್ಲಿಲ್ಲ, ಗುಂಡಿ ತೆಗಿಲಿಲ್ಲ ಅಂತ ಹೇಳಿ ಆ ಶಾಖಾಪುರದ ಗ್ರಾಮದ ಒಂದಷ್ಟು ಜಾತಿ ಭಯೋತ್ಪಾದಕರು, ಜಾತಿಯ ಮದವನ್ನ ತಲೆಗೆ ಹಚ್ಚಿಕೊಂಡಂತ ಕ್ರಿಮಿಗಳು ಏನ್ ಮಾಡಿದ್ದಾರೆ ಗೊತ್ತಾ? ಅವ್ರಿಗೆ ನೀರು ಕುಡಿಯೋದಕ್ಕೆ ತೊಂದರೆ ಕೊಟ್ಟಿದ್ದಾರೆ. ಆಮೇಲೆ ನಿಮ್ಮನ್ನ ಗ್ರಾಮದಿಂದ ಬಹಿಷ್ಕಾರ ಆಗ್ತಾರಂತೆ. ಅವರಿಗೆ ಕಾನೂನಿನ ಅರಿವು ಇಲ್ಲ, ಪ್ರಜ್ಞೆನೂ ಇಲ್ಲ, ತಲೆ ತುಂಬಾ ಜಾತಿಯ ಮದ ಅಷ್ಟೇ. ಈ ದೇಶದ ಕಾನೂನು ಏನ್ ಹೇಳುತ್ತೆ ಅನ್ನೋ ಪ್ರಜ್ಞೆ ಇಲ್ಲ. ಅವರು ಗುಂಡಿಯಾಗಿರೋದಕ್ಕೆ ನಿರಾಕರಣೆ ಮಾಡಿದ್ರು ಅನ್ನೋ ಕಾರಣಕ್ಕೋಸ್ಕರ ಅವರ ಓಡಾಡೋದಕ್ಕೆ, ಅದು ಮೂಲಭೂತ ಹಕ್ಕು, ಮನುಷ್ಯನ ಹಕ್ಕನ್ನೇ ಕಿತ್ಕೊಳ್ತಿದ್ದಾರೆ. ಓಡಾಡೋದಕ್ಕೆ ರಸ್ತೆ ನಿರ್ಬಂಧ ಹೇರೋದು, ನೀರು ಕುಡಿಯೋದಕ್ಕೆ ಬಾವಿಗೆ ನಿರ್ಬಂಧ ಹೇರೋದು, ಆ ಊರುಗಳಲ್ಲಿ ಆ ಕಾಲೋನಿಗಳಲ್ಲಿ ಕಾರ್ಯಕ್ರಮ ಮಾಡಿದ್ರೆ ವಿದ್ಯುತ್ ಸಂಪರ್ಕ ಕಟ್ ಮಾಡೋದು. ಅವ್ರನ್ನೆಲ್ಲ ಹೆಂಗೆ ಮನುಷ್ಯರು ಅಂತ ಅನ್ನಕ್ಕಾಗತ್ತೆ? ಆಯ್ತು, ಯಾಕೆ ಇಷ್ಟು ಜಾತಿಯ ದರ್ಪ? ಯಾಕೆ ನನಗೆ ಗೊತ್ತಾಗ್ತಿಲ್ಲ. ಪ್ರಕೃತಿ ಏನಾದ್ರೂ ಈಗ ನಾವು ಶ್ರೇಷ್ಠರು, ನಾವು ಏನು ದೊಡ್ಡ ಜಾತಿಯವರು, ಹಾಗೆ ಹೀಗೆ ಅಂತ ನಾವು ಹೇಳ್ಕೊಳ್ಳೋ ವ್ಯವಸ್ಥೆ ಇದೆಯಲ್ಲ. ನಿಮಗೇನಾದ್ರು 3 ಕಣ್ಣೇನಾದ್ರು ಕೊಟ್ಟಿದ್ರೆ ಬಿಡಪ್ಪ ಇವರು ಸ್ವಲ್ಪ ಗ್ರೇಟ್ ಅನ್ಬೋದು. 3 ಕಣ್ಣೇ ನಿಲ್ವಲ್ಲ, ಎಲ್ಲರ ಹಂಗೆ 2 ಕಣ್ಣಪ್ಪ. 3 ಕಿವಿ ಏನಾದ್ರು ಕೊಟ್ಟಿದಾರ? ಇಲ್ಲ ತಾನೆ, 2 ಕಿವಿ. 3 ತಲೆ, 3 ತಲೆ ಏನಾದ್ರು ಕೊಟ್ಟಿದ್ದಾರೆ? ಇಲ್ಲ, 1 ತಲೆ ಅಲ್ವಾ? ಪ್ರಕೃತಿ ಸಮಾನವಾಗಿ ಕಾಣ್ತಾ ಇದೆ. ಯಾಕೆ ನೀವು ಮನುಷ್ಯರಾಗ್ತಾ ಇಲ್ಲ? ನನಗೆ ವಿಶೇಷವಾಗಿ ಶೂದ್ರ ಮುಂಡೆವಕ್ಕೆ ಅರ್ಥನೇ ಆಗ್ತಾ ಇಲ್ಲ. ಈ ಪುರೋಹಿತಶಾಹಿ ವ್ಯವಸ್ಥೆ ಎಲ್ಲ ಧರ್ಮಗಳಲ್ಲೂ ಇದೆ, ಎಲ್ಲ ಜಾತಿಯಲ್ಲೂ ಇದೆ. ಈ ಪುರೋಹಿತಶಾಹಿ ವ್ಯವಸ್ಥೆ ಈ ಯುವಕರ ತಲೆಗೆ ಈ ಜಾತೀಯತೆಯ ಮತಾಂಧತೆಯ ವಿಷವನ್ನ ತುಂಬಿದ ಕಾರಣಕ್ಕೋಸ್ಕರ ಅವರಿಗೆ ಸಮಾನತೆ ಅಂದ್ರೇನು ಗೊತ್ತಿಲ್ಲ, ಮನುಷ್ಯ ಜಾತಿ ಅನ್ನಂದ್ರೆ ಏನು ಅಂತ ಗೊತ್ತಿಲ್ಲ, ಮನುಷ್ಯ ಜಾತಿ ತಾನೊಂದೇ ಒಲಂ ಅಂದ್ರೆ ಏನು ಅಂತ ಗೊತ್ತಿಲ್ಲ. ಅವ್ರಿಗೇನು ನಾವು ಶ್ರೇಷ್ಠರು, ನಾವ್ ಹೇಳ್ದಂಗೆ ಕೇಳ್ಬೇಕು ಅಷ್ಟೇ. ನಾವು ಕಾನೂನು ಮಾಡ್ತೇವೆ, ಕಾನೂನು ನೀವು ಮಾಡಕ್ ಆಗಲ್ಲ ಕಣ್ರಪ್ಪ. ಈ ದೇಶದಲ್ಲಿ ಅಂಬೇಡ್ಕರ್ ಕೂತಿದ್ದಾರೆ. ಈ ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಂದು ಮನುಧರ್ಮವನ್ನ ಸುಟ್ಟಾಕಿ ಮನುವಾದಿಗಳಿಗೆ ಸರಿಯಾದ ಒಂದು ಉತ್ತರವನ್ನ ಕೊಟ್ಟು ಈ ದೇಶದಲ್ಲಿ ಮನುಷ್ಯ ಘನತೆಯನ್ನ ಎತ್ತಿ ಹಿಡಿಯುವ, ಕೇವಲ ಒಂದು ಜಾತಿ ಅಲ್ಲ, ಎಲ್ಲಾ ಜಾತಿಗಳಿಗೂ ಮನುಷ್ಯ ಘನತೆಯನ್ನ ಎತ್ತಿ ಹಿಡಿಯುವ ಸಂವಿಧಾನವನ್ನ ಕೊಟ್ಟಿದ್ದಾರೆ. ಅದ್ಯಾಕೆ ಅರ್ಥ ಆಗ್ತಾ ಇಲ್ಲ? ಬಹಳ ಬೇಸರ ಆಗತ್ತೆ. ಹೇಳ್ತಾರಲ್ಲ, ಎಲ್ಲ ಜಾತಿಯಲ್ಲಿದೆ, ಎಲ್ಲ ಒಂದೇ, ನಾವೆಲ್ಲ ಒಂದು. ಎಲ್ರಪ್ಪ ಹಿಂದೂ ರಕ್ಷಕರು? ಹಿಂದೂ ರಕ್ಷಕರು ಎಲ್ಲೋದ್ರಿ? ಬನ್ನಿ. ಈಗ ಬರಲ್ಲ. ಈಗ ಈ ಬಿಜೆಪಿ ನಾಯಕರುಗಳು ಇಂಥವಕ್ಕೆಲ್ಲ ಬರಲ್ಲ. ಇಲ್ಲ ಬರಲ್ಲ. ಯಾರೋ ಮುತಾಲಿಕ್ ಏನ್ ಬಾಯ್ ಬಿಟ್ರೆ, ಮೈಕ್ ಸಿಕ್ಬಿಟ್ರೆ ನಂಗೆ ಹಿಡ್ದಾಕಿ ಎಲ್ಲೋದ್ರಿ? ಬನ್ನಿ, ಹಿಂದೂಗಳಿಗೆ ಅನ್ಯಾಯ ಆಗಿದೆಯಲ್ಲ, ಬನ್ನಿ. ಮತ್ತೆ ಬರಲ್ಲ, ಮನುಷ್ಯರಾಗಿಲ್ಲ ಅನ್ನೋ ಕಾರಣ. ಆನಂತರ ಸ್ನೇಹಿತರೆ, ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ಬೆಳವಲಗೆರೆ ಗ್ರಾಮದಲ್ಲಿ ಅಲ್ಲಿ ಒಂದು ಕಾರ್ಯಕ್ರಮ, ದೇವರ ಉತ್ಸವ, ಅಜ್ಜಿ ಹಬ್ಬ ಅಂತೇನೋ ಮಾಡಿದ್ದಾರೆ. ಸೊ ಅಲ್ಲಿ ದೇವರ ದರ್ಶನಕ್ಕೆ ಅಂತ ಒಂದು ತಳ ಸಮುದಾಯದ ಜನರು ಬಂದಿದ್ದಾರೆ, ದೇವರ ದರ್ಶನವನ್ನ ಪಡೆಯೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಆಗ ಮತ್ತೆ ಅಲ್ಲಿದ್ದಂತ ಒಂದಷ್ಟು ಜಾತಿ ಕರ್ಮಿಗಳಿಗೆ ಜಾತಿಯ ಮತ ತಲೆಗೆ ಬಂದ್ಬಿಟ್ಟಿದೆ. ಏನು ಮನುಷ್ಯರಪ್ಪ ಬಂದಿದ್ದಾರೆ, ಅವ್ರಿಗೂ ಏನೋ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ಬೇಕು ಅಂತ ಅನ್ಸಿದೆ. ತಪ್ಪೇನು? ಯಾರಪ್ಪಂದ ಏನಾದ್ರು ಗಂಟು ಹೋಗುತ್ತಾ? ಏನಾದ್ರು ಹೋಗೋದಿದ್ರೆ ಹೇಳಿ, ಹೋಗಲ್ಲ. ಅದನ್ನು ಸಹಿಸ್ಕೊಳಕ್ಕಾಗದೆ ಏನೆಲ್ಲ ಅವ್ರವ್ರೇ ವಾಟ್ಸಪ್ ಗ್ರೂಪ್ ಮಾಡ್ಕೊಂಡು ಏನೇನೋ ಕರ್ಸ್ಕೊಂಡ್ಬಿಟ್ಟು ಅವ್ರ ಮೇಲೆ ಕಂಬಕ್ಕೆ ಕಟ್ಟಿ ಹಾಕಿ 5 ಜನರ ಮೇಲೆ ಹಲ್ಲೆ ಮಾಡಿದ್ದಾರೆ. ಕೊನೆಗೆ ಅಲ್ಲಿ ಸ್ಥಳೀಯ ಪೊಲೀಸರು ಬಂದು ಬರುವಷ್ಟೊತ್ತಿಗೆ ಅವ್ರನ್ನೆಲ್ಲ ಈ ಜಾತಿ ಕರ್ಮಿಗಳು ಓಡಿ ಹೋಗಿದ್ದಾರೆ. ಈಗ 42 ಜನರ ವಿರುದ್ಧ SC/ST ಕಾಯ್ದೆ ಅಡಿ, ದೌರ್ಜನ್ಯ ತಡೆ ಕಾಯ್ದೆ ಅಡಿ ಅವ್ರ ಪ್ರಕರಣ ದಾಖಲಾಗಿದೆ. ಈಗ ನೀವು ಹೇಳಿದ್ರಲ್ಲ, ನಮ್ದು ಜಾತಿ ಮತ, ನಾವು ಜಾತಿ ಶ್ರೇಷ್ಠರು, ನಾವು ಮೇಲ್ಜಾತಿಗಳು ಅಂತ ಹೇಳ್ತಿದ್ರಲ್ಲ, ಈಗ ತಪ್ಸ್ಕೊಂಡು ಹೋಗಿದ್ರಲ್ಲ, ಆ ನಿಮ್ಮ ದೇವರು, ಆ ನಿಮ್ಮ ಜಾತಿ ಮತ, ಆ ನಿಮ್ಮ ಜಾತಿ ಪ್ರಭಾವ ಈ ಪ್ರಕರಣದಿಂದ ನಿಮ್ಮನ್ನ ಬಚಾವ್ ಮಾಡಕ್ ಸಾಧ್ಯ ಆಗತ್ತಾ? ಸಾಧ್ಯ ಇಲ್ಲ. ಯಾಕಂದ್ರೆ ಮನುಷ್ಯತ್ವವನ್ನ ಕೆಳಗೆ ಮಾಡುವ ಮೃಗೀಯ ವರ್ತನೆ ನಿಮ್ದು. ಯಾರಾದ್ರೂ ಇದನ್ನ ಒಪ್ಪಕ್ ಸಾಧ್ಯನೇ ಇಲ್ಲ. ನೀವುಗಳೇ ಒಂದು ವೇಳೆ ಆ ತರದ ದೌರ್ಜನ್ಯನ ಅನುಭವಿಸಿದ್ರೆ ಆ ನೋವೇನು ಅಂತ ಗೊತ್ತಾಗದು. ಅನುಭವಿಸಿಲ್ಲ. ಈಗ ನಿಮ್ಮ ದೇವರನ್ನ ಕೇಳಿ, ಈಗ ನಾನು
ನನ್ನ ದೇವರ ಸಲುವಾಗಿ, ಆಮೇಲೆ ನನ್ನ ಜಾತಿ ಶ್ರೇಷ್ಠತೆಯ ವ್ಯಸನದ ಕಾರಣಕ್ಕೋಸ್ಕರ ಇಂಥ ಸಮಸ್ಯೆಗೆ ಒಳಗಾಗಿದ್ದೀನಿ, ಈ ಸಮಸ್ಯೆಯಿಂದ ನನ್ನ ಬಗೆಹರಿಸಿ ಅಂತ ದೇವ್ರನ್ನ ಕೇಳಿ. ಬಗೆಹರಿಸತ್ತ ನಿಮ್ ದೇವ್ರು? ಅದೇನ್ ಮಾಡತ್ತೆ ಪಾಪ, ಬಗೆಹರಿಸತ್ತ? ಬಗೆಹರಿಸಲ್ಲ. ಬಾ, ಕಾನೂನಿನ ಕ್ರಮಕ್ಕೆ ಒಳಗಾಗು. ತಪ್ಪಾಗಿದ್ರೆ ಒಳಗಡೆ ಹಾಕ್ತಾರೆ, ಜೈಲಿಗೆ ಹೋಗು. ಅದಕ್ಕೆ ಹೇಳೋದು, ನಮ್ಮ ಮನೆಗಳಿಗೆ ಇವತ್ತು ಅಂಬೇಡ್ಕರ್ ತಲುಪಬೇಕಾಗಿದೆ. ನಮ್ಮ ಮನೆಗಳಿಗೆ ಇವತ್ತು ಕುವೆಂಪು ಅವ್ರು ತಲುಪಬೇಕಾಗಿದೆ. ನಮ್ಮ ಮನೆಗಳಿಗೆ ಇವತ್ತು ಬಸವಣ್ಣವ್ರು ತಲುಪಬೇಕಾಗಿದೆ, ಪಂಪ ತಲುಪಬೇಕಾಗಿದೆ. ಕುಲವೆಂದು ಹೊಡೆದಾಡದಿರಿ ನೀವು, ನಿಮ್ಮ ಕುಲದ ನೆಲೆಯನ್ನೇನಾದರೂ ಬಲ್ಲಿರ ಅಂತ ಮತ್ತೆ ಜಾತಿಯನ್ನು ಕೆಣಕುವ, ಪ್ರಶ್ನೆ ಮಾಡುವ ಕನಕರು ತಲುಪಬೇಕಾಗಿದೆ. ಅದನ್ನು ಬಿಟ್ಟು ಈ ಕೋಮುವಾದಿಗಳು, ಜಾತಿವಾದಿಗಳು, ಆಮೇಲೆ ಪುರೋಹಿತಶಾಹಿಗಳು ಹೇಳೋ ಮಾತುಗಳನ್ನ ಎಲ್ಲ ತಲೆಗಚ್ಕೊಂಡ್ಬಿಟ್ರೆ ಇಂಥ ಸಮಸ್ಯೆನೇ ಆಗೋದು. ಹಾಗಾಗಿ ಈ ದೇಶದಲ್ಲಿ ಈ ದೇಶ ನಡೆಯಬೇಕಾಗಿರೋದು ಯಾವುದೇ ಧರ್ಮ ಗ್ರಂಥಗಳಿಂದ ಅಲ್ಲ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಈ ದೇಶ ನಡೀತಾ ಇರೋದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರುವ ಸಂವಿಧಾನದ ಅಡಿಯಲ್ಲೇ ಹೊರತು ಯಾವುದೇ ಧರ್ಮ ಗ್ರಂಥಗಳಿಂದ ಅಲ್ಲ ಅನ್ನುವ ಪ್ರಜ್ಞೆ ತಲೆಗೆ ಬಂದ್ಬಿಟ್ರೆ ಈ ತರದ ಉಚ್ಚಾಟಗಳು, ಈ ತರದ ಜಾತಿ ಮತಗಳು ಕಡಿಮೆ ಆಗ್ತವೆ. ಇನ್ನಾದರೂ ಎಲ್ಲರೂ ಮನುಷ್ಯರಾಗೋಣ, ಏನಾದರೂ ಆಗು, ಮೊದಲು ಮಾನವನಾಗು ಅಂತೇಳಿ ಸಿದ್ದಯ್ಯ ಪುರಾಣಿಕ ಹೇಳ್ತಾರಲ್ಲ, ಹಾಗೆ ಮನುಷ್ಯರಾಗೋಣ. ಕುವೆಂಪು ಹೇಳೋಗೆ ಪಂಪ ಹೇಳೋಗೆ ಮನುಷ್ಯ ಜಾತಿ ತಾನೊಂದೇ ಒಲಂ. ಕುವೆಂಪು ಹೇಳೋ ಹಾಗೆ ಮನುಜ ಮತ ವಿಶ್ವಮತ. ಹಾಗಾಗಿ ಜಾತೀಯತೆ ಎಲ್ಲಿವರೆಗೂ ಇರುತ್ತೆ ಅಲ್ಲಿವರೆಗೂ ಮೀಸಲಾತಿ ಇರುತ್ತೆ. ಯಾವಾಗ ಈ ಜಾತೀಯತೆ ಹೋಗುತ್ತೆ ಅಲ್ಲಿ ಎಲ್ಲ ಸಮಾನತೆ ಬರುತ್ತೆ. ಆ ಸಮಾನತೆ ಬರುವ ಸಮಾಜಕ್ಕೋಸ್ಕರ ನಾವೆಲ್ಲರೂ ಕೂಡ ಶ್ರಮ ಪಡೋಣ. ಏನಂತೀರಿ? ನಮಸ್ಕಾರ.